ಈ ಮಂಜಿ ಯಾಕೆ ಮಾಡ್ತಾ ಇದ್ದಾಳೆ? ಅಲ್ಲ ಸುಂದ್ರನ್ನ ಬುದ್ಧಿವಂತನಾಗಿ ಮಾಡಿ ಎಲ್ಲ ಕೆಲಸನೂ ಕಲಿಸಿದ್ಲು. ಅವರು ಆಸೆ ಪಟ್ಟಂಗೆ ಬೇರೆನೂ ಕೊಟ್ಟಿದ್ರು ನಮ್ಮ ಮಾವ. ಆದ್ರೂ ಜಗಳ ಮಾಡ್ಕೊಂಡು ತೋರ್ ಮನೆಗೆ ಕುಕ್ಕೊಂಡಿದ್ದಾಳಲ್ಲ ಇವಳಿಗೆ ಏನು ಬುದ್ಧಿಗಿದ್ದೆ ಐತೋ ಇಲ್ವೋ? ಅವ್ರಮ್ಮಯ್ಯ ಇಲ್ಲಿರೋದು ಇಷ್ಟ ಇಲ್ಲ ಅಂದ್ರೆ ಅವ್ರಮ್ಮಯ್ಯನ ಊರಿಗೆ ಕಳಿಸ್ಬಿಟ್ಟು ಅತ್ತೆ ಜೊತೆಗೆ ಚೆನ್ನಾಗಿರಕ್ಕಾಗ್ತಿರ್ಲಿಲ್ವಾ? ಅಯ್ಯೋ ಒಂದಿಷ್ಟು ಬುದ್ಧಿನೇ ಇಲ್ಲ ಬಿಡು ಇವಳಿಗೆ, ಮಂಜಿ ಅನ್ನೊಳಗೆ. ಈಗ ಏನು ಮಾಡ್ತಾಳೋ ಏನೋ. ಸುಂದ್ರನ್ ಬೇರೆ ಮದುವೆ ಊಟಕ್ಕಂತ ಹೇಳಿ ಕರ್ಕೊಂಡೋಗಿ ಏನೇನೋ ಮಾಡಕ್ ನೋಡಿದ್ಲಂತೆ. ಅತ್ತೆ ಬೇರೆ ಸಿಟ್ಟಾಗವ್ರೆ, ಮಾವನ್ಗೂ ಸಿಟ್ಟು ಬಂದೈತೆ ಮಂಜಿ ಮೇಲೆ. ಈಗೇನ ಬಂದ್ರೆ ಏನೂ ಇಲ್ಲ, ಅವಳ ಏನ್ ಮಾಡ್ತಾರ ಗೊತ್ತಿಲ್ಲ. ನಾನು ಮಂಜಿನೇನು ಅಂದ್ಕೊಂಡಿದ್ದೆ, ಒಳ್ಳೆಯವಳು, ನಮ್ಮ ಸುಂದ್ರನ್ ಚೆನ್ನಾಗಿ ನೋಡ್ಕೊಂತಾಳೆ ಬೇರೆ ಹೋದ್ರೂ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ಈ ತರ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ಬಿಡಪ್ಪ. ಅಯ್ಯೋ ಇದೇನು ಇದು ಬತ್ತಿದಂಗೆನೆ ಈ ಶ್ರೀದೇವಿನಿ ಇಲ್ಲೇ ನಿಂತವಳೆ. ನಿಂತ್ಕೊಂಬ್ಲೆ ನಡಿಯಮ್ಮ. ಓ ಏನ್ ಮಂಜಿ, ಏನ್ ಬಂದ್ಬಿಟ್ಟಿದ್ಯಾ? ಯಾಕೆ ಬರಬಾರ್ದಾಗಿತ್ತ? ಹಂಗಲ್ಲ, ಅಲ್ಲ ಜಗಳ ಮಾಡ್ಕೊಂಡು ಹೋಗಿದ್ದಂತೆ, ಬೇಡ ಅಂತ ಹೇಳ್ದಂಗೆಲ್ಲನ, ಅದಕ್ಕೆ ಈ ಕಿದ್ದಿಕಿದಂಗೆ ಬಂದ್ಬಿಟ್ಟಿದ್ಯಾ? ನಿನ್ನೆ ಇನ್ನೇನು ಅವ್ನು ಯಾರೋ ನಿಮ್ಮ ಅಣ್ಣನ್ ಕಳ್ಸಿದ್ದಂತೆ ಸುಂದ್ರನ್ ಕರ್ಕೊಂಡು ಹೋಗಕ್ಕೆ. ಅಯ್ಯೋ ಅತ್ತೆ ಅಂತೂ ಮಾವನಿಗೆ ಹೇಳ್ತಾ ಇದ್ರು ನಿನ್ನೆ. ಅದಕ್ಕೆ ಎಲ್ಲರೂ ನಿನ್ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ ಮನೆಯಾಗೆ. ಅಲ್ಲ ಯಾಕಂಗ್ ಮಾಡ್ದೆ? ನೀನ್ ಯಾಕೆ ಮನೆ ಬಿಟ್ಟೋದೆ? ನಿನ್ನ ಹತ್ರ ಏನು ಜಗಳನೆ ಮಾಡಿಲ್ವಂತಲ್ಲ ಅತ್ತೆ ಆಗ್ಲಿ ಸುಂದ್ರ ಆಗ್ಲಿ. ನಿಮ್ಮ ಅಮ್ಮನ ಜೊತೆ ನೀನು ಹೋಗ್ಬಿಟ್ಟಂತೆ. ನಿಮ್ಮ ಅಮ್ಮನ ಮಾತ್ರನ ಮನೆಯಿಂದ ಆಚೆ ಕಳ್ಸಿದ್ರೆ ಯಾಕೆ ಆತರ ಮಾಡ್ದೆ? ಅಯ್ಯೋ ಶ್ರೀದೇವಿ, ಈಗ ಬಾಗ್ಲಾಗೆ ನಿಂತ್ಕೊಂಡು ಕೇಳೋ ಅಂತ ವಿಷಯ ಅಲ್ಲ, ಒಳಗ್ ಹೋಗೋಣ. ಇದಾರ ನಿಮ್ಮ ಅತ್ತೆ ಮಾವ ಸುಂದ್ರ ಎಲ್ಲರೂ ಇದಾರ? ಅತ್ತೆ ಇದಾರೆ, ಮಾವ ಎಲ್ಲೋ ಹೋಗಿದ್ದಾರೆ, ಅಜ್ಜಿ ಇದಾರೆ, ಬನ್ನಿ ಒಳಕ್ಕೆ. ಅಯ್ಯೋ ಅಮ್ಮ, ಮಾವನೇ ಇಲ್ವಂತೆ, ಅತ್ತೆ ಒಬ್ಬರೇ ಇದಂತೆ. ಅಯ್ಯೋ ಏನಂತಾರೋ ಏನು, ಯಾಕಂತಾಳೆ ಮತ್ತೆ? ಬಾ ನಿಮ್ಮನೆ ಇದು. ನಾನೇನು ಇರಲ್ಲ, ನನ್ನ ಮಗಳು ಅಷ್ಟೇನೆ ನನ್ನ ಬಿಟ್ಟು ಬರಕ್ ಬಂದಿದ್ಲು ಅಂತ ಹೇಳ್ತೀನಿ ನಾನೆಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ, ಬಾ ಸುಮ್ಮನೆ ಯಾಕೆ ಎದ್ರಕಂತಿ. ಅಜ್ಜಿ ಮಂಜಿನೂ ಅವರಮ್ಮ ಬಂದಿದ್ದಾರೆ. ನಮಸ್ಕಾರ ಅಜ್ಜಿ, ಚೆನ್ನಾಗಿದ್ದೀರಾ? ಹೂನಮ್ಮ. ಏನು ಅಲ್ಲ, ನಮ್ಮ ಸುಂದ್ರನ್ ಜೊತೆ ಜಗಳ ಮಾಡ್ಕೊಂಡು ಮನೆನೇನೆ ಬಿಟ್ಟು ಹೋಗಿದ್ದಂತೆ, ಈಗ ಬಂದ್ಬಿಟ್ಟಿದ್ಯಾ ನಿಮ್ಮ ಅಮ್ಮನ ಕರ್ಕೊಂಡು? ಇದಕ್ಕೇನಾ ನೀನು ಬೇರೆ ಕರ್ಕೊಂಡು ಹೋಗಿದ್ದು ನಮ್ಮ ಸುಂದ್ರನ? ಏನೋ ಬಿಡು ಬುದ್ಧಿವಂತಲು, ನಮ್ಮ ಸುಂದ್ರನು ಚೆನ್ನಾಗಿ ನೋಡ್ಕೊಂತಾಳೆ, ಇವಳೇ ಚೆನ್ನಾಗಿ ಎಲ್ಲ ಕೆಲಸ ಕಲಿಸ್ತಾಳೆ. ಬೇರೆ ಕೊಟ್ರೆ ಚೆನ್ನಾಗಿರ್ತಾರೆ ಅಂತ ನಾವು ಬೇರೆ ಕೊಟ್ರೆ ಹಿಂಗ ಮಾಡೋದು ನೀನು? ತಿರ್ಗಾ ಬೇರೆ ಬಂದಿದ್ಯಾ? ಅಲ್ಲ ನಿಮ್ಮ ಅಮ್ಮನ ಯಾಕೆ ಕರ್ಕೊಂಬಂದು ನಿಮ್ಮ ಮನೆಗೆ ಇಕ್ಕಂಡೆ? ನಿಮ್ಮ ಅಮ್ಮನಿಂದಾನೆ ತಾನೆ ಜಗಳ ಆಗಿದ್ದು? ಅಲ್ಲ ಅಜ್ಜಿ, ಅದು ಏನಾಯ್ತು ಅಂದ್ರೆ ಯಾಕೆ ಬಂದೆ ಇಲ್ಲಿಗೆ? ತೊಲಗು ನಮ್ಮ ಮನೆ ಬಿಟ್ಟು ಬಂದ್ಬಿಟ್ಟವಳೆ ಇಲ್ಲಿ ಅವ್ರ ಅಮ್ಮನ ಕರ್ಕೊಂಡು. ಏನು ಇವ್ರ ಅಮ್ಮ ಹೆಂಗೇನೆ ಸಂಪಾದನೆ ಮಾಡಿ ಇಕ್ಕಿದ್ಲು ಅಮ್ಮಂಗೆ ಕರ್ಕೊಂಬಂದು ಇಲ್ಲಿ ಕೆಂಡವಳೆ, ಯಜಮಾನ್ಕೆ ಕೊಟ್ಟವಳೆ. ಅದ್ರಾಗೆ ನಮ್ಮ ಸುಂದ್ರನ ದೌರ್ಜನ್ಯ ಮಾಡ್ತಾರೆ. ನಿನ್ನೆ ಬೇರೆ ಅವ್ರ ಅಣ್ಣನ ಯಾವನು ಅವನು ಕಳ್ಸವ್ರೆ, ಮದ್ವೆ ಊಟ ಆಸೆ ಅದು ಇದು ಅಂತ ಹೇಳಿ ಕರ್ಕೊಂಡೋಗಿ ಅಲ್ಲೇ ಇಕ್ಕಮ್ಮನ ಅನ್ಕೊಂಡಿದ್ರೇನ? ನಾನು ಹೋಗೋದಕ್ಕೆ ಸರಿ ಆಯ್ತು, ಇಲ್ದಿದ್ರೆ ನಮ್ಮ ಪೆದ್ದ ಮಗನ್ ಸುಂದ್ರ ಮದ್ವೆ ಊಟ ತಿನ್ಬೋದು ಅಂತನ ಹೋಗ್ತಿದ್ದ. ಏನೇ ನಿಮ್ ಪ್ಲಾನು? ನಮ್ಮ ಸುಂದ್ರನ್ ಕರ್ಕೊಂಡೋಗಿ ಅಲ್ಲಿ ಮನೆ ಕೆಲಸ ಮಾಡಕ್ ಇಕ್ಕಬೇಕು ಅಂತ ಅನ್ಕೊಂಡಿದ್ದ ನಿನ್ ತವ್ರ ಮನೆಗೆ? ಏನ್ ಮಕ್ಕ ನೋಡ್ತಾ ಇದ್ಯಾ? ಹೋಗ್ತಾ ಇರು. ನಾನು ಏನೋ ಬಡವರು ಬಡತಂದಾಗ ಇದ್ದಾರೆ, ಅವ್ನು ಯಾವನ ಮಾವ ಬೇರೆ ತೊಂದರೆ ಕೊಡ್ತಾನೆ ಅಂತ ಹೇಳಿ ನನ್ನ ಮಗುಗೆ ಬುದ್ಧಿವಂತಲಿ ಇವಳು, ಮಗುಗೆ ಬುದ್ಧಿ ಕಲಿಸ್ತಾಳೆ ಅಂತ ಹೇಳಿ ಮದ್ವೆ ಮಾಡ್ಕೊಂಬಂದ್ರೆ ನೀನ್ ನೋಡಿದ್ರೆ ಮನೇನೆ ಒಡೆಯೋ ಕೆಲಸ ಮಾಡ್ತೀಯೇನೆ. ನಮ್ಮ ಆಸ್ತಿ ಹೊಡೆದು ನೀನು ನಿಮ್ಮ ಅಮ್ಮನೂ ಮಜಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ ಅಂದ್ರೆ ಅದೆಲ್ಲನ ನನ್ನ ಹತ್ರ ನಡೆಯಲ್ಲ. ಬಡವರು ಅಂತ ಕರುಣೆ ತೋರ್ ಮದ್ವೆ ಮಾಡ್ಕೊಂಬಂದ್ರೆ ಇಂಥ ಕಿಟ್ಟಪತಿ ಮಾಡ್ತೀರಾ ಇಬ್ರು ಸೇರ್ಕೊಂಡು? ಅತ್ತೆ ಇವ್ರನ್ನ ಯಾಕೆ ಮನೆ ಬಿಟ್ಕೊಂಡು ಮನೆಗೆ ಸೇರಿಸಿದಿ? ಶ್ರೀದೇವಿ ಇವ್ರನ್ನ ವಾಚಿ ಕಳ್ಸು ಮೊದ್ಲು. ಅಯ್ಯೋ ಜಯಕಯ್ಯ, ನಮ್ ತಪ್ಪಾಯ್ತು, ನಾನು ಇಲ್ಲಿ ಬಂದು ಇರಬಾರ್ದಾಗಿತ್ತು. ನಾನು ಬಂದು ಇಲ್ಲಿ ಇದ್ದಿದ್ದಕ್ಕೆ ಜಗಳ ಆಗಿದ್ದು. ಅದಕ್ಕೆ ಇನ್ಮೇಲೆ ನಾನು ನಮ್ಮ ಮಂಜಿ ಜೊತೆಗಿರಲ್ಲ, ನೀವೇ ಇರ್ರಿ. ಆದ್ರೆ ಬೇರೆ ಕೊಟ್ಟಿರೋದು ಮಾತ್ರನ ನಿಲ್ಲಿಸ್ಬೇಡ್ರಿ, ಬೇರೆನೆ ಕೊಡ್ರಿ. ಬೇರೆ ಇರ್ತಾರೆ ನನ್ನ ಅಳಿಯಾನು ನನ್ನ ಮಗ, ನೀನು ಅವ್ರ ಜೊತೆಗಿದ್ದು ಅವ್ರಿಗೆ ದಾರಿ ತೋರ್ಸು. ಏನಾನ ಕೆಟ್ಟದ್ದು ಒಳ್ಳೇದು ಹೇಳು. ಅಷ್ಟೇ, ನಾನಂತೂ ಇಲ್ಲಿರಲ್ಲ, ನನ್ನ ಮಗಳು ಜೀವನ ಚೆನ್ನಾಗಿರ್ಬೇಕು ಅಷ್ಟೇನೆ. ಈಗ ಬೇರೆ ಕೊಟ್ಟಿರೋದ ಮತ್ತೆ ವಾಪಸ್ ತಗೊಂಡಿದ್ದೀರಂತೆ, ಅದು ಸರಿಯಲ್ಲ. ಬೇರೆ ಕೊಟ್ಮೇಲೆ ಬೇರೆನೇ ಇರ್ಬೇಕು. ಮನೆಯೆಲ್ಲನ ಖಾಲಿ ಮಾಡಿದಿರಂತೆ, ಅದನ್ನ ಹಂಗೆಲ್ಲ ಮಾಡ್ಬೇಡ್ರಿ. ನಮ್ಮ ಮನೆ ವಿಷಯ ಮಾತಾಡಕ್ಕೆ ನೀನ್ ಯಾವಳೆ? ಬೇರೆ ಕೊಡ್ತೀವಿ, ಕೊಡೋದು ನನ್ನ ಗಂಡನ್ ಗೊತ್ತು, ಮತ್ತೆ ಕಿತ್ಕೊಂಬದನು ನನ್ನ ಗಂಡಗೆ ಇರೋದು ಹಕ್ಕು. ನೀನ್ ಯಾವಳೆ ಹದಿನೇಳಲ್ಲ ಹೇಳಕ್ಕೆ? ಮಕ್ಳು ಚೆನ್ನಾಗಿರ್ಲಿ ಅಂತ ಹೇಳಿ ನಾನೇನೆ ನನ್ನ ಗಂಡಂತ ಒತ್ತಾಯ ಮಾಡಿ ಬೇರೆ ಕೊಡ್ಸಿದ್ದೆ. ಆದ್ರೆ ನೀವಿಬ್ರು ತಾಯಿ ಮಗಳು ಸೇರ್ಕೊಂಡು ಏನ್ ಮಾಡಿದ್ರಿ? ನಮ್ ಸುಂದ್ರನ್ ತಲೆ ಕೆಡಿಸಿ ನನ್ನೇ ಮನೆಯಿಂದ ಆಚೆಗೆ ಹಾಕ್ತೀರಿ ಅಂದ್ರೆ ಆಸ್ತಿ ಹೊಡಿಯಕ್ ನೋಡ್ತೀರಾ? ಹೋಗ್ರಿ ಇಲ್ಲಿಂದನ, ತೊಲಗ್ರಿ ನಮ್ಮ ಮನೆ ಬಿಟ್ಟು. ಇನ್ಯಾವತ್ತೂ ನಮ್ಮ ಮನೆ ಕಡೆಗೆ ಬರ್ಬೇಡ್ರಿ ನೀವು. ಅಯ್ಯೋ ಅತ್ತೆ, ನನ್ ಕ್ಷಮಿಸ್ಬಿಡತ್ತೆ, ನಾನು ತಪ್ಪು ಮಾಡ್ಬಿಟ್ಟೆ ಅಜ್ಜಿ. ನೀವಾದ್ರೂ ಹೇಳಿ ಅಜ್ಜಿ ಅತ್ತೆಗೆ,
ನಾನು ನಮ್ಮ ಅಮ್ಮನ ಕರ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ದೆ, ದೊಡ್ಡ ತಪ್ಪಾಯ್ತು. ನಾನು ಇನ್ಮೇಲೆ ಅಮ್ಮನ ಇಲ್ಲಿ ಇಟ್ಕೊಂಬಲ್ಲ, ಅಲ್ಲೇ ಇರುತ್ತೆ ನಮ್ಮೂರಲ್ಲೇನೆ. ನಾವೇ ಹೋಗಿ ನೋಡ್ಕೊಂಡ್ ಬರ್ತೀವಿ, ಕಷ್ಟ ಸುಖ ಆದ್ರೆ ವಿಚಾರಿಸ್ಕೊಂತೀವಿ ಬಿಡಿ. ಇಲ್ಲಿಗಂತೂ ತಂದಿಕ್ಕಮ್ಮಲ್ಲ, ಏನೋ ನಮ್ಮ ಅಮ್ಮನಿಗೆ ಯಾರು ಇಲ್ಲ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದು ಇಟ್ಕೊಂಡಿದ್ದೆ ಅಷ್ಟೇನೆ. ಅದಕ್ಕೇನೆ ದೊಡ್ಡ ತಪ್ಪು ಅನ್ನಂಗೆ ಈ ತರ ಎಲ್ಲ ಮಾತಾಡ್ತಿರಲ್ಲ. ನಮ್ಮ ಅಮ್ಮನ ಹೊರಗೆ ಹಾಕಿದ್ರಲ್ವಾ, ನಾನೇನ್ ತಪ್ಪು ಮಾಡಿದೆ? ನಮ್ಮಮ್ಮ ಹೋಗಿದ್ರು, ನಾನು ನಮ್ಮ ಅಮ್ಮನ ಬಿಟ್ಟು ಬರಕಂತ ಹೋಗಿದ್ದೆ ಅಷ್ಟೇನೆ. ನಾವೇನು ಹೇಳಕ್ಕಾಗಲ್ಲಮ್ಮ, ನೀನ್ ಮಾಡ್ಕೊಂಡ್ರೆ ಇದು. ಮನೆಗಿದ್ದವಳು ಇರ್ಬೇಕಾಗಿತ್ತು, ನಿಮ್ಮ ಅಮ್ಮನ ಜೊತೆಗೆ ನೀನ್ ಯಾಕೆ ಮನೆ ಬಿಟ್ಟೋದೆ? ಅಯ್ಯೋ ಅಜ್ಜಿ, ಅದು ನನ್ನ ಮಗಳು ಏನು ಮನೆ ಬಿಟ್ಟು ಬರಲಿಲ್ಲ, ನಾನ್ ಬೇಜಾರು ಮಾಡ್ಕೊಂತೀನಿ ಅಂತ ಹೇಳಿ ಸಮಾಧಾನ ಮಾಡಿ ನಮ್ಮೂರಿಗೆ ಬಿಟ್ಟು ಬರೋಣ ಅಂತ ಬಂದಿದ್ಲ ಅಷ್ಟೇನೆ. ಈಗ ವಾಪಸ್ ಕರ್ಕೊಂಡ್ ಬಂದಿದ್ದೀನಿ, ನಿಮ್ ಸೊಸೆನ ನಿಮ್ಮ ಮನೆಗೆ ಇಟ್ಕೊಳ್ರಿ. ಏನ್ ನಾಟಕ ಮಾಡ್ತಾಳು ಅಲ್ಲ ಇವಳನ್ನ. ಏನು ನಾವೇನು ಮನೆ ಬಿಟ್ಟು ಕಳ್ಸಿರ್ಲಿಲ್ಲ, ಹೋಗು ಅಂತಾನು ಹೇಳಿಲ್ಲ. ಇವಳೆ ದಿಮಾಕ್ ಮಾಡ್ಕೊಂಡು ಹೋಗ್ಯವಳೆ, ನಮ್ಮಮ್ಮ ಇದ್ದೆ ನಾನು ಇರೋದು, ಇಲ್ಲಿ ನಾನು ಹೋಗ್ತೀನಿ ಅಂತಾನೆ. ಇವಾಗ ನಾನು ಬಿಟ್ಟು ಬರಕ್ ಹೋಗಿದ್ದೆ, ಹಂಗೆ ಬರಕ್ ಹೋಗಿದ್ದೆ ಅಂತ ನಾಟಕ ಮಾಡ್ತಾರೆ. ಮತ್ತೆ ಯಾಕೆ ನಮ್ಮ ಸುಂದ್ರನ ನಿನ್ನ ಹತ್ರ ಕರ್ಸ್ಕೊಂಬಕ್ಕೆ ನಿಮ್ಮ ಅಣ್ಣ ಯಾವನ್ನ ಕಳಿಸಿದ್ದಲ್ಲ, ನಿಮ್ಮ ಚಿಕ್ಕಮ್ಮನ ಮಗನ್ನ ದಡಮ್ಮನ ಮಗನ್ನ, ಅವನ್ನ ಯಾಕೆ ಕಳಿಸಿದ್ದೆ? ಯೋ ಜಯಕಯ್ಯ, ಅದು ಬಂದ್ರೆ ಏನಾಯ್ತು ಅಂತ ನಾ ವಿವರಿಸಿ ಹೇಳಿ ಅವ್ರ ಜೊತೆನೇ ನನ್ನ ಮಗಳನ್ನ ಕಳ್ಸೋಣ ಅನ್ಕೊಂಡೆ, ಅಳಿಯಂದ್ರ ಜೊತೆನೆ. ಆದ್ರೆ ಏನ್ ಮಾಡೋದು, ನೀನು ಬೇಡ ಅಂತ ಹೇಳಿ ಬೈದ್ ಕಳಿಸ್ತಂತೆ, ಅದಕ್ಕೆ ನಾನೇ ಕರ್ಕೊಂಡ್ ಬಂದಿದ್ದೀನಿ ಬಿಟ್ಟು ಹೋಗೋಣ ಅಂತನ. ಬಿಡು, ಈಗ ಇನ್ನೇನು ಅಲ್ಲ, ನಮ್ಮ ಮಂಜಿ ಏನಂತ ದೊಡ್ಡ ತಪ್ಪು ಮಾಡ್ಯವಳೆ ಅಂತ ಇಷ್ಟೊಂದೆಲ್ಲನ ಬೈತಾ ಇದ್ಯಾ ಅವಳಿಗೆ? ಅವಳೇನೇನು ನಿಮ್ಮ ಆಸ್ತಿ ಏನಾದ್ರೂ ಅವಳೇ ಮಾಡಿಸ್ಕೊಂಡವಳ ಇಲ್ಲ ತಾನೆ? ಇನ್ನೂ ನಿಮ್ಮ ಯಜಮಾನ್ರೇನೆ ಇನ್ನು ಮಗನ ಹೆಸರಿಗೆ ಮಾಡಿಸಿಲ್ಲ ಅಂತದ್ರಲ್ಲಿ ನಾವೆಂಗೆ ಆಸ್ತಿ ಹೊಡಿಯೋಕ್ಕಾಗುತ್ತೆ? ನೀನು ಏನು ಮಾತಾಡ್ತೀಯಮ್ಮ? ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ನಾವು ಅಂಥವ್ರಲ್ಲ, ಇನ್ನೊಬ್ರು ಮನೆ ಹೊಡೆಯೋರು ಆಸ್ತಿ ಹೊಡೆಯೋರು ಅಂತಾರಲ್ಲ ನಾವು. ಇಲ್ಲಿದ್ರೆ ಅಲ್ಲ, ಹಂಗಿದ್ದಿದ್ರೆ ನಮ್ಮ ಮಗಳನ್ನ ನಿಮ್ಮ ಮಗ ಒಂದು ಸ್ವಲ್ಪ ಬುದ್ಧಿ ಕಡಿಮೆ ಇದ್ರು ಯಾಕೆ ಮದುವೆ ಮಾಡ್ಕೊಡ್ತಿದ್ದೆ ಹೇಳು? ಬಿಡು, ಹೆಂಗೋ ಆಸ್ತಿ ಐತೆ, ಸುಖವಾಗಿರ್ತಾಳೆ ನನ್ನ ಮಗಳು ಅಂತ ಕೊಟ್ಟಿದ್ದು ಅಷ್ಟೇನೆ. ಹೌದತ್ತೆ, ಇನ್ಮೇಲೆ ನಾನು ನಮ್ಮ ಅಮ್ಮನ ಇಲ್ಲಿ ಇಟ್ಕೊಂಬಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇಷ್ಟು ದಿನ ಇಟ್ಕೊಂಡು ನಿನ್ಗೆ ಅವಮಾನ ಮಾಡಿದಕ್ಕೆ ಇದೊಂದ್ಸಲ ಕ್ಷಮಿಸ್ಬಿಡು. ಮಾವ ಬಂದ್ರು, ಮಾವ ಮಂಜಿನೂ ಅವ್ರ ಅಮ್ಮ ಬಂದಿದ್ದಾರೆ ನೋಡಿ. ಮಾವ ನೀವಾದ್ರೂ ನಮ್ಮನ್ನ ಕ್ಷಮಿಸ್ಬಿಡಿ ಮಾವ, ನಾನು ತಪ್ಪಾಗೋಯ್ತು. ನಮ್ಮ ಅಮ್ಮನ ಜೊತೆಲಿ ಇಟ್ಕೋಬಾರ್ದಾಗಿತ್ತು. ಇನ್ಮೇಲೆ ನಮ್ಮ ಅಮ್ಮನ ನನ್ನ ಜೊತೆಗೆ ಇಟ್ಕೊಳ್ಳಲ್ಲ, ನಾನು ಕ್ಷಮಿಸ್ಬಿಡಿ ಮಾವ. ಮಂಜಿ ಬಂದವಳೆ ನೋಡಮ್ಮ. ಅಲ್ಲ ನೀನು ಯಾಕೆ ನಿನ್ನೆ ಎಲ್ಲನ ಯಾಕೆ ನಮ್ಮ ಸುಂದ್ರನ ಆ ಥರ ಸುಳ್ಳು ಹೇಳಿ ನಿಮ್ಮ ಮನೆ ಕರೆಸ್ಕೊಳಕ್ಕೆ ಯಾಕೆ ಪ್ಲಾನ್ ಮಾಡಿದೆ? ಅವ್ನು ಯಾರೋ ನಿಮ್ಮ ಅಣ್ಣ ಬಂದಿದ್ದಂತೆ, ಸುರೇಶ್ ಅಂತನ, ಯಾರು ನಿಮ್ಮ ದೊಡ್ಡಮ್ಮನ ಮಗನ ಅವನು? ಹೌದು ಮಾವ, ಅದು ನಾನೇನು ಇವ್ರನ್ನ ಕರ್ಕೊಂಡು ನಮ್ಮ ಮನೇಲಿ ಇಟ್ಕೊಂತಾರಿಲ್ಲ. ಇವರು ಬಂದರೆ ಎಲ್ಲ ವಿಚಾರ ಹೇಳಿ ಇವ್ರ ಜೊತೆಗೆ ನಾನು ಈ ಮನೆಗೆ ಬರೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಅತ್ತೆ ಬಂದು ಕಳಿಸ್ಲಿಲ್ವಂತೆ, ಅದಕ್ಕೆ ಸುಮ್ಮನೆ ಅದೇ ನಮ್ಮ ಅಮ್ಮನೇ ಕರ್ಕೊಂಬಂದೆ. ನಮ್ಮ ಅಮ್ಮ ಬಂದರೆ ಸುಮ್ಮನೆ ನಮ್ಮ ಅಮ್ಮನ ಮೇಲೆ ರೇಗಾಡ್ತೀರ ಅಂತ ನಾ ಇವ್ರ ಜೊತೆ ಬರೋಣ ಅಂದ್ಕೊಂಡೆ, ಅದಕ್ಕೆ ನಮ್ಮ ಅಣ್ಣ ಕಳಿಸಿದ್ದೆ ಅಷ್ಟೇನೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅಲ್ಲಮ್ಮ, ನೀನು ಬುದ್ಧಿವಂತೆ ನೋಡ್ಕೊಂತೀಯ, ನಮ್ಮ ಸುಂದ್ರಿಗೆ ಬುದ್ಧಿ ಇಲ್ದಿರ ನೀನು ಚೆನ್ನಾಗಿ ಹೇಳ್ತೀಯ ಏನಾದ್ರೂ ತಪ್ಪು ಸರಿನಾ ಅಂತೇಳಿ ನಾವು ಬೇರೆ ಕೊಟ್ವಿ. ನೀನು ನಮ್ಮ ಸುಂದ್ರಿಗೆ ಕೆಲಸ ಎಲ್ಲ ಕಲಿಸ್ದೆ, ಅದಕ್ಕೆ ನಾನು ಬುದ್ಧಿವಂತೆ ಅಂತ ಹೇಳಿ ನಾನು ಬೇರೆ ಕೊಟ್ಟೆ. ನಿಮ್ಮ ಅತ್ತೆನೂ ನಿಮಗೆ ಸಪೋರ್ಟ್ ಮಾಡಿ ಬೇರೆ ಕೊಡಿಸಿದ್ಲು, ಆದರೆ ನೀನು ಮಾಡಿದ್ದೇನು? ಇದು ಸರಿಯಲ್ಲಮ್ಮ. ನಮ್ಮ ಮನೆ ಅಂದಮೇಲೆ ನಮಗೆ ಇರಬೇಕು, ನನ್ನ ಹೆಂಡ್ತಿ ಅಂದಮೇಲೆ ಅವಳಿಗೆ ಆ ಮನೆಗಿರ ನಿಮ್ಮ ಮನೆಗಿರೋಕ್ಕೆ ಅಧಿಕಾರ ಐತೆ, ಅವಳ ಮಗನ ಜೊತೆ ಇರೋಕ್ಕೆ. ಆದರೆ ನಿಮ್ಮ ಅಮ್ಮಗೆ ಯಾವುದೇ ಹಕ್ಕು ಇಲ್ಲ. ಆದರೆ ನೀನು ನಿಮ್ಮ ಅಮ್ಮನ ಕರ್ಕೊಂಬಂದು ನಮ್ಮ ಸುಂದ್ರನ್ನ ಮನೆ ಕೆಲಸದವನು ಆ ಥರ ಇಟ್ಕೊಂಡಿದ್ದಂತೆ ನೀನು. ಇದೆಲ್ಲ ನಾ ಸರಿ ಇಲ್ಲಮ್ಮ. ಇನ್ಮೇಲೆ ನಾವು ಬೇರೆ ಕೊಡಲ್ಲ. ನಾನು ಬೇರೆ ಕೊಡಬೇಕು ಅಂದರೆ ನಮ್ಮ ಸುಂದ್ರ ಚೆನ್ನಾಗಿ ವ್ಯವಹಾರ ಕಲ್ತ್ಕೋಬೇಕು, ಬುದ್ಧಿವಂತ ಆಗಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬೇರೆ ಕೊಡಲ್ಲ. ಏನೋ ನೀನು ನಂಬಿ ಬೇರೆ ಕೊಟ್ಟಿದ್ದಕ್ಕೆ ನೀನು ಸರಿಯಾಗಿ ಮಾಡಿದೆಯಲ್ಲ, ಈಗ ಅರ್ಥ ಆಯ್ತು ಬಿಡು. ಯಾರನ್ನೂ ನಂಬಾರ್ದು ಅಂತಾನ. ಅಯ್ಯೋ ಮಾವ, ಬೇರೆ ಕೊಡಿ, ಪರವಾಗಿಲ್ಲ, ನಾನು ನೋಡ್ಕೊಂತೀನಿ. ಕೊಡ್ಬೇಕಂತೆ ಬೇರೇನೂ ಇಲ್ಲ, ಗೀರೇನೂ ಇಲ್ಲ. ಮುಚ್ಕೊಂಡು ಇಲ್ಲಿರೋದಾದ್ರೆ ಇರ್ಬೋದು, ಇಲ್ಲಾಂದ್ರೆ ನಿಮ್ಮ ಅಮ್ಮನ ಮನೆಗೆ ಹೋಗ್ತಾ ಇರು ನೀನು. ಬೇರೆ ಕೊಡ್ಸಿರೆ ನುಂಗಿ ನೀರು ಕುಡಿತೀರಾ ನೀವಿಬ್ರು. ಏ ಮಂಜಿ, ಬೇಡ ಬಿಡು, ಬೇರೆ ಏನು ಬೇಡ, ಈ ಮನೇಲಿ ಇರ್ತೀನಿ ಅಂತ ಹೇಳು. ಆಯ್ತತ್ತೆ, ನೀವು ಹೇಳ್ದಂಗೆ ಆಗಲಿ ಮಾವ. ನನ್ನ ಕ್ಷಮಿಸ್ಬಿಡಿ, ನಮ್ಮ ಅಮ್ಮನೂ ಕ್ಷಮಿಸ್ಬಿಡಿ. ನಮ್ಮ ಅಮ್ಮನಿಂದ ನನ್ನಿಂದ ನಿಮ್ಗೆ ಏನಾರ ತೊಂದರೆ ಆಗಿದ್ರೆ ಕ್ಷಮಿಸ್ಬಿಡಿ ಅತ್ತೆ, ನೀವು ಅಷ್ಟೇನೆ. ರೀ, ನೀವು ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ನಿಮ್ಗೆ ಏನಾರ ತೊಂದರೆ ಆಗಿದ್ರೆ ಇನ್ಮೇಲೆ ನಾನು ಆ ಥರ ಎಲ್ಲ ಮಾಡಲ್ಲ, ಇದೇ ಮನೇಲೇ ಇರ್ತೀನಿ ಬಿಡಿ. ನಮ್ಗೇನು ಬೇರೆ ಏನು ಬೇಡ. ಸರಿ, ಆಯ್ತಾಯ್ತು, ಈ ಮನೆಯಲ್ಲೇ ಇರು. ಬೇರೆ ಕೊಡಬೇಕು ಅಂತ ಅನ್ನಿಸ್ದಾಗ ನಾನೆಲ್ಲ ಕೊಡ್ತೀನಿ. ಅಲ್ಲಿ ತನಕನ ಯಾರು ಬೇರೆ ಕೊಡ್ರಿ ಅಂತನ ಕೇಳಂಗಿಲ್ಲ. ಗೊತ್ತಾಯ್ತಾ? ಸರಿ ಆಯ್ತು ಮಾವ. ಶ್ರೀದೇವಿ ಐತೆ, ನೀನಿದೆಯಾ, ಎಲ್ಲರೂ ನಚ್ಕಟಾಗೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಯಾರು ಜಗಳ ಮಾಡಂಗಿಲ್ಲ. ಗೊತ್ತಾಯ್ತಾ? ಸರಿ ಆಯ್ತು ಮಾವ, ನಾನಿನ್ ಬರ್ತೀನಿ ಬಿಗ್ರೆ. ಮಂಜಿ, ನಾನು ಹೋಗ್ತೀನಿ. ಸರಿ ಆಯ್ತು, ಊಟ ಮಾಡ್ಕೊಂಡು ಹೋಗ್ರಿ. ಬೇಡ ಅಣ್ಣ, ಹೋಗ್ತೀವಿ ಬಿಡಿ. ಮಂಜಿ, ನಾನು ಹೋಗ್ತೀನಿ. ಹುಷಾರು. ನಿಮ್ಮ ಅತ್ತೆ ನಿಮ್ಮ ಮಾವ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರು. ಅಳಿಯಂದ್ರ ಜೊತೆ. ಸರಿ ಅಮ್ಮ, ಆಯ್ತು, ಹೋಗ್ಬಾ, ಹುಷಾರು. ಏನಾದ್ರು ತೊಂದರೆ ಆದ್ರೆ ಹೇಳ್ ಕಳ್ಸು, ನಾನು ಬರ್ತೀನಿ. ಸರಿ.
ನೋಡಿ ಅದು ಇದು ಅಂತ ನಾ ಬಾಲ ಬಿಚ್ಚಂಗಿಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅಷ್ಟೇನಿ. ಅದು ಇದು ಅಂತ ಬಾಲ ಬಿಚ್ಚಿದೆ ನಾನೇನ್ ಸುಮ್ನಿರಲ್ಲ. ಸರಿ ಅತ್ತೆ ಆಯ್ತು. ಜಯಿ ಸಾಕು ಮಾಡು, ಸಾಕು, ನಿನ್ ಸಿಟ್ಟು ಕಮ್ಮಿ ಮಾಡ್ಕ. ರೀ ಬನ್ರಿ ಒಳಗೆ ಹೋಗೋಣ. ಕಡಿಮೆ ಮಾಡ್ಕೊಂಡಿದೀನಿ, ಆದ್ರೆ ಅವಳೇನ ಬಾಲ ಬಿಚ್ಚಿದ್ಲು ಅಂದ್ರೆ ನಾನೇನ್ ಸುಮ್ನಿರಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕು ಅಷ್ಟೇನಿ. ಇಲ್ಲಿ ಯಾರಿದ್ರು ಸೊಸೆಯರು. ಆಯ್ತಾಯ್ತು, ನೀನು ಸರಿಯಾಗಿ ಇದ್ರೆ ಅವರು ನೀನು ಹೇಳ್ದಂಗೆ ಕೇಳ್ತಾರೆ. ನಾನು ಸರಿಯಾಗಿ ಇದ್ದೀನಿ, ಸುಮ್ಮನೆ ಇರ್ರಿ ನೀವು. ಅವ್ರ ಮುಂದೆ ಎಲ್ಲ ನನ್ನ ಅಕ್ಕಿದಂಗೆ ನೋಡಬೇಡಿ. ಸದಾ ಅಂತಾರೆ ಆಮೇಲೆ ನನ್ನ. ಆಯ್ತಾಯ್ತು, ಕುಡಿಯಕ್ಕೆ ಒಂದು ಲೋಟ ನೀರು ತರಗೋಗಿ. ಬರ್ತೀನಿ, ಕೂಕಳ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.